ಜೈ ಮಹಾಗುರು ವೀರಭದ್ರೇಶ್ವರ ಮಹಾಕಾಳಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಮ ಕುಟುಂಬೇ ಸರ್ವದುಃಖ ನಿವಾರಾಯ ಸ್ವಾಹ. ಎಲ್ಲ ವೀಕ್ಷಕರಿಗೂ ನನ್ನ ಶರಣಾರ್ಥಿ. ಈ ಒಂದು ಏನು ಹೇಳಿದೆ, ಈ ಮಂತ್ರೋಕ್ತವನ್ನು, ಈ ವೇದೋಕ್ತವನ್ನು ಹೇಳಿದೆ, ಈ ಬೀಜಾಕ್ಷರವನ್ನು ಏನು ಉಚ್ಚಾರಣೆ ಮಾಡಿದೆ, ಇದನ್ನ ಸರಿಯಾಗಿ ಗಮನಿಸಿ ವೀಕ್ಷಕರೇ. ನಿಮಗೊಂದು ವಿಶೇಷವಾದಂಥ ಒಂದು ಸೂಚನೆ, ವಿಶೇಷವಾದಂತಹ ಒಂದು ವಿಚಾರವನ್ನು ಹೇಳ್ತೀನಿ. ಇವತ್ತು ಎಲ್ಲ ಮನೆಯೊಳಗೆ ಇವತ್ತು ವೆಹಿಕಲ್ಗಳು ಉಂಟು. 2 ವೀಲರಿಂದ ಹಿಡಿದು 4 ವೀಲರ್ ತನಕ, ದೊಡ್ಡ ದೊಡ್ಡ ವಾಹನಗಳ ತನಕ ಎಲ್ಲರ ಮನೆಯಲ್ಲೂ ಕೂಡ ಇವತ್ತು ಉಂಟು. ಈ ಒಂದು ವಾಹನಗಳಲ್ಲಿ ಅಪಘಾತಗಳು ಇದಕ್ಕಿದ್ದಂಗೆ ಸಂಭವಿಸಿಬಿಡುತ್ತೆ. ಸ್ವಾಮಿ, ನಾವು ನೆನ್ನಿನ್ನೂ ವೆಹಿಕಲ್ ತಂದಿದ್ದೀವಿ, ಹೊಸ ವೆಹಿಕಲ್ಲು, ನಂಬರೇ ಆಗಿಲ್ಲ, ಇವತ್ತೆಲ್ಲ ಹೋಗ್ತಾ ಇದ್ವಿ, ಇದಕ್ಕಿದ್ದಂಗೆ ಯಾರೋ ಬಂದು ಹೊಡೆದೇ ಬಿಟ್ಟ, ನಮ್ಮದೇನು ತಪ್ಪೇ ಇಲ್ಲ. ಇನ್ನೊಂದು, ಸ್ವಾಮಿ ರೋಡಲ್ಲಿ ಹೋಗ್ತಾ ಇದ್ವಿ, ಇದಕ್ಕಿದ್ದಂಗೆ ನಾಯಿ ಅಡ್ಡ ಬಂತು, ಪುಡು ಎದ್ದು ಹೋಯ್ತು, ನಮಗೂ ತುಂಬ ಏಟಾಯಿತು. ಇನ್ನೊಂದು, ಸ್ವಾಮಿ ರೋಡಲ್ಲಿ ಹೋಗ್ತಾ ಇದ್ವಿ, ನಮ್ಮದೇನು ತಪ್ಪಿಲ್ಲ, ಆಪೋಸಿಟ್ ವೆಹಿಕಲ್ನೂ ಬಂದು ಏಕಾಏಕಿ ನಮ್ಮ ಮೇಲೆ ಹತ್ತಿಸ್ಕೊಂಡು ಹೋದಾಗ ಇಬ್ರಾಳು ಸತ್ತೋದು. ಎಲ್ಲರೂ ವೆಹಿಕಲ್ ತಗೊಳ್ಳಿ, ಸುಮ್ಮನೆ ಹಿಂಗೆ ತಗೊಂಡು ಒಂಚೂರು ದಾರಿಗೆ ಹೋಗೋದೇ ತಡ, ಅಲ್ಲೊಂದು ಅಪಘಾತ, ಅಲ್ಲೊಂದು ಅವಘಡಗಳು. ಇಂತಹ ಒಂದು ಸಂದರ್ಭಗಳು ಹೆಚ್ಚಿಗೆ ಕಂಡು ಬರುತ್ತೆ. ಆ ಹೆಚ್ಚಿಗೆ ಕಂಡು ಬಂದಾಗ ಏನು ಮಾಡ್ಕೋಬೇಕು ನಾವು ರೆಮಿಡಿಯನ್ನು? ನಾವು ಈಚೆ ಕಡೆ ಕೊಡಬೇಕಾದ್ರೆ ವಾಹನ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ನಾವು ಹೇಗೆ ನಾವು ನಡ್ಕೊಂಡು ಹೋಗ್ತೀವೋ ಹಾಗೆ ನಮ್ಮ ಸಮಯವನ್ನು ಒಂದು ಸಮಯವನ್ನು ಉಳಿಸೋದಕ್ಕಾಗಿ, ನಮ್ಮ ಕೆಲಸಗ ಜರೂರಾಗಿ ನಡೆಸೋದಕ್ಕಾಗಿ, ನಾವು ತಲುಪಬೇಕಾದಂತಹ ಸ್ಥಳಗಳನ್ನು ಸುಭಿಕ್ಷವಾಗಿ ತಲುಪೋದಕ್ಕಾಗಿ, ಎಲ್ಲೂ ಏನೂ ಅಡಚಣೆಗಳು ಇಲ್ಲದ ಹಾಗೆ ತಲುಪೋದಕ್ಕಾಗಿ, ಅಪಘಾತಗಳು ಸಂಭವಿಸಬಾರ್ದು ಅನ್ನೋದಾದರೆ ಏನು ಮಾಡಬೇಕು ಮತ್ತು ಯಾಕೆ ತಕ್ಕಾಗಿ ಅಪಘಾತಗಳು ಸಂಭವಿಸ್ತವೆ ನೋಡಿ ವೀಕ್ಷಕರೇ. ನಾನೊಂದು ಇವತ್ತು ಬೈಕ್ ತರ್ತೀನಿ, ಮಗಳು ಮನೆಗೆ ಆಗಲ್ಲ, ಅದು ನೋಡ್ತಾನದು, ಬೈಕ್ ತಂದುಬಿಟ್ಟ ಇವನು, ಅಯ್ಯೋ ಅದು ಹಾಗಾಗಲಿ ಹೀಗಾಗಲಿ ಅನ್ನುವಂತಹ ಶಾಪ. ಒಂದು ಕಾರ್ ತಂದ್ವಿ, ಆ ಕಾರಿಗೆ ಇಲ್ಲದಂತಹ ಒಂದು ಶಾಪ. ಅವರು ಆ ಬೈಕನ್ನು ತರಬೇಕಾದ್ರೆ, ಆ ಕಾರನ್ನು ತರಬೇಕಾದ್ರೆ, ಆ ವೆಹಿಕಲನ್ನು ತರಬೇಕಾದ್ರೆ ಅವ್ರ ಕಷ್ಟ ಅವರಿಗೆ ಗೊತ್ತಿರುತ್ತೆ. EMI ಕಟ್ಟಬೇಕು, ಲೋನ್ ಹಾಕ್ಸಿರ್ತಾರೋ ಗೊತ್ತಿಲ್ಲ. ಅದು ಅಸೂಯೆಯನ್ನು ಪಡ್ತಕ್ಕಂಥದ್ದು. ಆ ಅಸೂಯೆ, ಕೆಟ್ಟ ದೃಷ್ಟಿ ಆ ವಾಹನದ ಮೇಲೆ ಬಿದ್ದಾಗ ಅಥವಾ ಅವರು ಶಪಿಸಿದಾಗ ಆ ರೀತಿ ಅಪಘಾತಗಳು ಆಗೋದುಂಟು. ಆ ರೀತಿ ಅದೊಂದೇ ಅಲ್ಲ, ಅನೇಕ ಕಾರಣಗಳಿರುತ್ತೆ. ವಾಮಾಚಾರಿಕವಾದಂಥ ಕಪ್ಪು ಪ್ರಯೋಗದ ಬಗ್ಗೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಹೇಳುವಂಥ ಪ್ರಯತ್ನ ನಾನು ಮಾಡ್ತೀನಿ ವೀಕ್ಷಕರೇ. ಕಪ್ಪು ಪ್ರಯೋಗವೂ ಕೂಡ ಆಗಿರುತ್ತೆ, ನಮಗೆ ಗೊತ್ತಿರಲ್ಲ. ಮತ್ತು ಮುಟ್ಟುಬಾರಿದ ಪ್ರಾಣಿಗಳಿರುತ್ತೆ. ವೆಹಿಕಲ್ಗಳನ್ನು ಕೆಲವು ಪ್ರಾಣಿಗಳಿಗೆ ಮುಟ್ಟಿಸೋ ಹಾಗಿಲ್ಲ, ಆ ಮುಟ್ಟಬಾರದಂಥ ಪ್ರಾಣಿಗಳು ಕೂಡ ಮುಟ್ಟೋಗಿರುತ್ತೆ. ಅಂಥ ಒಂದು ಸಂದರ್ಭದಲ್ಲೂ ಕೂಡ ಅಪಘಾತಗಳು, ಅಪಶಕನಗಳು ಆಗೋದುಂಟು. ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದಾದರೆ, ನೀವು ಮನೆಯಿಂದ ಸ್ನಾನ, ಪೂಜೆ ಪುನಸ್ಕಾರಗಳನ್ನು ಮುಗಿಸ್ಕೊಂಡು ಅಥವಾ ತಿಂಡಿಗಳನ್ನು ಮುಗಿಸ್ಕೊಂಡು ನೀವೆಲ್ಲ ಕೆಲಸ ಕೊಡಬೇಕು, ವೆಹಿಕಲ್ ಬೇಕೇ ಬೇಕು. ಅಂಥ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಬಿಳಿ ಸಾಸಿವೆ, ಎಷ್ಟು ಒಂದಿಷ್ಟು ಉಪ್ಪು, ಒಂದಿಷ್ಟು ಮೆಣಸಿನಕಾಯಿ ತೊಗೊಂಬಿಡಿ ವೀಕ್ಷಕರೇ. ತಗೊಂಡು ಒಂದು ಪೇಪರಲ್ಲಿ ಸುತ್ತಿಗೆಬೇಕು. ಪೇಪರಲ್ಲಿ ಸುತ್ತಿಕೊಂಡು ಆ ವೆಹಿಕಲ್ಗೆ ನೀವಳಿಸ್ಬಿಟ್ಟು ಒಂದು ಅರ್ಧ ಭಾಗವನ್ನು ಎಸಿಬೇಕು, ಇನ್ನು ಅರ್ಧ ಭಾಗವನ್ನು ಸುತ್ತಿಗೆಬಿಟ್ಟು ವೆಹಿಕಲ್ ಒಳಗೆ ಇಟ್ಕೊಂಬಿಟ್ಟು ನಿಮ್ಮ ಪ್ರಯಾಣಕ್ಕೂ ಸುಭಿಕ್ಷವಾಗಿ ಒಂದು ಉಳಸೋಕಲ್ಲ ಅಂತಹ ಒಂದು ರೆಮಿಡಿ ಇದೋ, ಸೀದಾ ನೀವು ಸುಭಿಕ್ಷವಾಗಿ ಪ್ರಯಾಣವನ್ನು ಮಾಡ್ತೀವಿ. ಮತ್ತೆ ಅದೇನು ಮಾಡ್ಬೇಕು ಸ್ವಾಮಿ? ಮತ್ತೆ ಅದನ್ನು ನೀವು ವಾಪಸ್ಸು ನಿಮ್ಮ ಸ್ಥಳಕ್ಕೆ ವಾಪಸ್ ಬಂದಾಗ ಏನು ನೀವು ಒಂದಿಷ್ಟನ್ನು ಇಟ್ಟಿರ್ತೀರಲ್ಲ, ಮತ್ತೆ ಅದಕ್ಕೆ ಕೆಟ್ಟ ದೃಷ್ಟಿ ಆಗಿರುತ್ತೆ. ಮತ್ತೆ ಅದಕ್ಕೆ ವೆಹಿಕಲ್ಗೆ, ಕಾರ್ ಆಗಿರಲಿ, ಬೈಕ್ ಆಗಿರಲಿ, ಅದೆಂಥ ವೆಹಿಕಲ್ ಆಗಿರಲಿ, ಅದನ್ನು ನೀವಳಿಸ್ಬಿಟ್ಟು ಎಸ್ಬಿಟ್ಟು ನಿಮ್ಮ ಸ್ಥಳವನ್ನು ಸೇರ್ಕೊಳ್ಳೋ ಅಂಥದ್ದು. ಇದನ್ನೆಲ್ಲರೂ ಮಾಡಿ ನೋಡಿ. ವೆಹಿಕಲ್ಗಳಲ್ಲಿ ಆಗ್ತಕ್ಕಂತಹ ಅಪಘಾತಗಳನ್ನು ತಪ್ಪಿಸ್ಬೋದಾಗಿದೆ. ಮತ್ತು ಜಾಗರೂಕತೆಯನ್ನು ಕೂಡ ಇರಬೇಕು ವೀಕ್ಷಕರೇ. ಗುರುಗಳು ಹೇಳೋರು ಇಷ್ಟು ಇಕ್ಕೊಂಬಿಟ್ರು ಸಾಕೋಣ, ನಾನು ಹೆಂಗೆ ಬೈಕು ವೀಲ್ ರೈಡಿಂಗ್ ಮಾಡಿರೋ ಏನೂ ಆಗಲ್ಲ, ಅದು ಅಪಘಾತ. ನಾನು ಎತ್ಲಗೋ ನೋಡ್ಕೊಂಡು ವೆಹಿಕಲ್ ಚಲಾವಣೆ ಮಾಡಿರಲಿಲ್ಲ. ಎದುರುಗಡೆ ಬರ್ತಾ ಇರ್ತಕ್ಕಂಥವ್ರು ಹೇಗೆ ನಾವು ಹೇಗೆ ಒಂದು ಕೇರ್ ಆಗಿರ್ತೀವೋ, ಎದುರುಗಡೆ ಬರ್ತಕ್ಕಂಥವ್ರು ಅದೇ ಕೇರ್ ಆಗಿರಬೇಕು. ವೆಹಿಕಲ್ ಓಡಿಸೋಕ್ಕಂಥವ್ರು ತುಂಬ ಕೇರಾಗಿ ಒಂದು ವೆಹಿಕಲನ್ನು ಚಲಾಯಿಸಿ ಮತ್ತು ರೋಡು ನಿಯಮಗಳನ್ನು ಪಾಲನೆ ಮಾಡಿ. ಯಾರಿಗೂ ಏನೂ ಆಗಲ್ಲ. ಎಲ್ಲೋ ನೋಡ್ಕೊಂಡು ಹೋಗೋದು ಒಂದು ಬೇಜವಾಬ್ದಾರಿತನ
ಕುಡ್ತ ಮಾಡಿ ವೆಹಿಕಲನ್ನು ಓಡಿಸೋದು ಇದೆಲ್ಲದೂ ಅಪಘಾತಕ್ಕೆ ಕಾರಣ ಆಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ರೆಮಿಡಿ ಮಾಡಿ. ಒಳ್ಳೆಯದಾಗಲಿ. ಶರಣ.